ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. 2 ತಿಂಗಳ ಸಂಚು, 27 ಬಾರಿ ಇರಿತ, ಫರೀದಾಬಾದ್ ಶಿಕ್ಷಕಿಯ ಭೀಕರ ಕೊಲೆಯ ಹಿಂದಿನ ಸತ್ಯ ಬಟಾಬಯಲು. ಫರೀದಾಬಾದ್ನ ಖಾಸಗಿ ಶಾಲೆಯೊಂದರ ಶಿಕ್ಷಕಿಯನ್ನ 21 ವರ್ಷದ ಯುವಕ ಅತಿ ಭೀಕರವಾಗಿ ಬರ್ಬರವಾಗಿ ಚೂರಿಯಿಂದ ಇರಿದು ಕೊಂದಿದ್ದಾನೆ. ಆರೋಪಿ ಅಮಿತ್ ಈ ಕೊಲೆಗೆ 2 ತಿಂಗಳ ಹಿಂದೆಯೇ ಸಂಚು ರೂಪಿಸಿದ್ದ ಎನ್ನಲಾಗ್ತಾ ಇದೆ. ಇದಕ್ಕಾಗಿಯೇ ಚಾಕುವನ್ನ ಖರೀದಿಸಿದ್ದ ಅಂತ ಪೊಲೀಸರು ತಿಳಿಸಿದ್ದಾರೆ. 28 ವರ್ಷದ ಶಿಕ್ಷಕಿ ಸಂಧ್ಯಾ ಶರ್ಮಾಳನ್ನ ಕೊಲ್ಲೋದಕ್ಕೆ ಸೂಕ್ತ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾಗೆ ಆರೋಪಿ ಪೊಲೀಸರ ಬಳಿ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಸೋಮವಾರ ನಡೆದ ಈ ಕೃತ್ಯದಲ್ಲಿ ಸಂಧ್ಯಾ ಅವರ ಕುತ್ತಿಗೆ ಮತ್ತು ಎದೆಗೆ ಸತತವಾಗಿ 20ಕ್ಕೂ ಹೆಚ್ಚು ಬಾರಿ ಇರಿಯಲಾಗಿದ್ದು ಅವರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಈ ಘಟನೆಯ ಭೀಕರ ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹರಿಯಾಣದ ಫರೀದಾಬಾದ್ನಲ್ಲಿ ಸೋಮವಾರ ನಡೆದ 28 ವರ್ಷದ ಖಾಸಗಿ ಶಾಲಾ ಶಿಕ್ಷಕಿ ಸಂಧ್ಯಾ ಶರ್ಮಾ ಅವರ ಕೊಲೆಗೆ 2 ತಿಂಗಳುಗಳ ಕಾಲ ಮುಂಚಿತವಾಗಿಯೇ ಸಂಚನ್ನ ರೂಪಿಸಲಾಗಿತ್ತು. ಈ ಕೃತ್ಯ ಎಸಗಲಿ ಅಂತಾನೆ ಆರೋಪಿ ವಿಶೇಷವಾಗಿ ಚಾಕುವನ್ನ ಖರೀದಿ ಮಾಡಿರ್ತಾನೆ. ದಾಳಿ ನಡೆಸುವುದಕ್ಕೆ ಸೂಕ್ತ ಅವಕಾಶಕ್ಕಾಗಿ ಕಾಯ್ತಿರ್ತಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಇನ್ನು ಸೋಮವಾರ ನಡೆದ ಈ ಕೃತ್ಯದಲ್ಲಿ ಸಂಧ್ಯಾ ಶರ್ಮಾ ಅವರ ಕುತ್ತಿಗೆ ಮತ್ತು ಎದೆಗೆ 27ಕ್ಕೂ ಹೆಚ್ಚು ಬಾರಿ ಇರಿಯಲಾಗಿದ್ದು ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಪೊಲೀಸರ ಪ್ರಕಾರ ಸಂಧ್ಯಾಳ ಬಳಿ ಪ್ರೇಮ ನಿವೇದನೆ ಮಾಡಿಕೊಂಡಿದ್ದ. ಆದರೆ ಸಂಧ್ಯಾ ಅದನ್ನು ನಿರಾಕರಣೆ ಮಾಡಿರ್ತಾಳೆ. ಈ ಹಿಂದೆ ಸಂಧ್ಯಾ ಆತನ ವಿರುದ್ಧ ಕಿರುಕುಳದ ದೂರನ್ನು ಕೂಡ ಕೊಟ್ಟಿರ್ತಾಳೆ. ಇದಾದ ಬಳಿಕ ಆರೋಪಿ ಅಮಿತ್ ಕ್ಷಮೆಯನ್ನ ಎಚ್ಚರಿರ್ತಾನೆ. ನಂತರ ಸಂಧ್ಯಾ ತಮ್ಮ ಶಾಲೆಯನ್ನ ಮತ್ತು ಮನೆಯನ್ನ ಬದಲಾಯಿಸಿದ್ದು ಇದರಿಂದ ಆತ ತೀವ್ರವಾಗಿ ಆಕ್ರೋಶಗೊಂಡಿರ್ತಾನೆ. ಸೋಮವಾರ ಬೆಳಗ್ಗೆ ಸುಮಾರು 9:30ಕ್ಕೆ ಸಿಕ್ರೋನಾ ಗ್ರಾಮದ ಶಾಲೆಗೆ ಮಾಸ್ಕ್ ಧರಿಸಿ ಬಂದ ಅಮಿತ್ ಸಂಧ್ಯಾ ಅವರ ಪತಿಯ ಹೆಸರು ಹೇಳಿ ಅವರನ್ನ ತರಗತಿಯಿಂದ ಹೊರಗೆ ಕರೆಸಿಕೊಂಡಿರ್ತಾನೆ. ಆಕೆ ಹೊರಗೆ ಬರ್ತಿದ್ದಂತೆ ಅವರ ಕೂದಲು ಹಿಡಿದು ಮೈ ತುಂಬ ಚಾಕುವಿನಿಂದ ಇರಿದು ಕೊಲೆ ಮಾಡಿರ್ತಾನೆ. ಚಾಕುವಿನ ದಾಳಿ ನಡೆದ 2 ಗಂಟೆಗಳ ಒಳಗಾಗಿ ಕೋಟ್ ಗ್ರಾಮದ ನಿವಾಸಿಯಾದ ಆರೋಪಿ ಅಮಿತ್ನನ್ನ ಪೊಲೀಸರು ಬಂಧಿಸುತ್ತಾರೆ. ಮಂಗಳವಾರ ನಗರದ ನ್ಯಾಯಾಲಯವು ಆತನನ್ನ 3 ದಿನಗಳ ಪೊಲೀಸ್ ವಶಕ್ಕೆ ಒಪ್ಪಿಸಿಕೊಳ್ಳುತ್ತೆ. ಶಿಕ್ಷಕಿ ಸಂಧ್ಯಾ ಶಾಲೆಗೆ ಹೋಗುವಾಗ ಅಥವಾ ಹಿಂದಿರುಗುವಾಗ ದಾಳಿ ಮಾಡೋದಕ್ಕೆ ಮೊದಲು ಯೋಚನೆ ಹಾಕೊಂಡಿರ್ತಾರೆ. ಆದರೆ ಸಿಕ್ಕಿ ಬೀಳುವ ಭಯದಿಂದ ಶಾಲೆಯ ಒಳಗೆ ಹೋಗಿ ದಾಳಿ ಮಾಡೋದಕ್ಕೆ ನಿರ್ಧರಿಸಿದ್ದಾಗಿ ತನಿಖೆಯ ವೇಳೆ ಆರೋಪಿ ಹೇಳಿದ್ದಾನೆ. ಇನ್ನು ಆರೋಪಿ ಎಷ್ಟೊಂದು ಆಕ್ರೋಶದಲ್ಲಿ ಇದ್ದ ಅಂತಂದ್ರೆ ಚಾಕು ಬಾಗಿದ ಮೇಲೆಯೂ ದಾಳಿ ಮಾಡುವುದನ್ನು ಮುಂದುವರೆಸಿದ್ದ ಅಂತ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಈ ಕೊಲೆಗೆ ಬಳಸಿದ ಚಾಕುವನ್ನ ವಶಪಡಿಸಿಕೊಳ್ಳಲಾಗಿದ್ದು ಆರೋಪಿಯ ಬೈಕ್ ಮತ್ತು ರಕ್ತಸಿಕ್ತ ಬಟ್ಟೆಗಳನ್ನ ವಶಪಡಿಸಿಕೊಳ್ಳುವುದಕ್ಕೆ ಕಾರ್ಯಾಚರಣೆ ನಡೀತಾ ಇದೆ. ಈ ಕೊಲೆಯ ಸಂಪೂರ್ಣ ದೃಶ್ಯ ಶಾಲೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ತಡೆಯೋದಕ್ಕೆ ಬಂದ ಶಾಲೆಯ ಸಿಬ್ಬಂದಿಗೂ ಹಂತಕ ಬೆದರಿಕೆ ಹಾಕಿದ್ದ. ಹೆಂಡತಿಯ ಕೊಲೆಯ ಬಗ್ಗೆ ಗಂಡ ಹೇಳಿದ್ದೇನು ಹಾಗಾದ್ರೆ ನೋಡಿ. ಈ ಘಟನೆಯ ಬಗ್ಗೆ ಸಂಧ್ಯಾ ಅವರ ಪತಿ ವಿಕಿ ಗುರ್ಜರ್ ಮಾತಾಡಿ, ಸಂಧ್ಯಾ ಈ ಹಿಂದೆ ಸಿರೋಹಿ ಗ್ರಾಮದ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದಾಗ ಅಮಿತ್ ಪರಿಚಯ ಆಗಿದ್ದ ಅಂತ ಹೇಳಿದ್ದಾರೆ. ಈ ಹಿಂದೆ ದೂರು ನೀಡಿದಾಗಲೇ ಪೊಲೀಸರು ಕಠಿಣ ಕಾನೂನು ಕ್ರಮವನ್ನ ಕೈಗೊಂಡಿದ್ರೆ ಈ ಕೊಲೆಯನ್ನ ತಡೆಯಬಹುದಿತ್ತು ಅಂತ ಅವರು ಕಣ್ಣೀರನ್ನ ಹಾಕಿದ್ದಾರೆ. ನಾವು ದೂರು ನೀಡಿದಾಗಲೇ ಪೊಲೀಸರು ಕಠಿಣ ಕ್ರಮವನ್ನ ಕೈಗೊಂಡಿದ್ರೆ ಸಂಧ್ಯಾ ಇವತ್ತು ಜೀವಂತವಾಗಿರ್ತಿದ್ಲು ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಫಿರೋಜ್ಪುರ ಗ್ರಾಮದ ವಿಕಾಸ್ ಮತ್ತು ಸಂಧ್ಯಾ ಪ್ರೀತಿಸಿ ಮದುವೆಯಾಗಿದ್ರು. ಇವರಿಗೆ 7 ವರ್ಷದ ಮಗ ಮತ್ತು 5 ವರ್ಷದ ಮಗಳಿದ್ದಾಳೆ ಎನ್ನಲಾಗ್ತಾ ಇದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ನಿಮ್ಮದು ವೇಗ ನಮ್ಮದು.